ಈ ಕತೆ ನೀನು ಹೇಳಿರೋದಕ್ಕೆ ತಾನೆ ನಾನು ಅವತ್ತು ನಿನ್ನ ರೂಮ್ ಒಳಗಡೆ ಬಂದೆ. ಆ ಟೈಮಲ್ಲಿ ಅಪ್ಪ ಬರ್ತಾರಂತ ನನ್ಗೆ ಗೊತ್ತು? ಏನೋ ಆ ಟೈಮಲ್ಲಿ ಅಪ್ಪ ಅಲ್ಲಿಗೆ ಬರ್ತಾರಂತ ನನ್ಗೆ ಗೊತ್ತು? ಸರಿ, ನಿಂಗೆ ಗೊತ್ತಿಲ್ಲ ತಾನೆ? ಅವಾಗ ಆ ಮನುಷ್ಯನ ನೋಡಿ ನೀನೆಲ್ಲಿ ತಪ್ಸ್ಕೊಂಡು ಹೋಗಿದ್ದೆ? ಆಗ ನಾನೇನ್ ಮಾಡ್ಲಿ? ಆಗ ನಾನೇನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ನಾವೇನ್ ಮಾಡ್ತಾ ಇದ್ದೀರಿ ಅಂತ ನಿನ್ಗೆ ಗೊತ್ತಲ್ವಾ? ನನಗೆ ಗೊತ್ತಿದ್ದು ಏನು ಪ್ರಯೋಜನ? ಆ ವರಜಾಕ ಅಲ್ಲಿ ನಿಂತ್ಕೊಂಡು ನಗ್ತಾ ಇದ್ರು. 2 ವಾರ ಮುಂಚೆ ನೋಡೋಣ ನಗ್ತಾ ಇದ್ರು, ಅದು ಗೇಲಿ ಮಾಡಿ. ಅವರು ಮಾತ್ರನಾ? ಆ ಭಾಸ್ಕರ ಕುಟುಂಬ ಪೂರ್ತಿ ಬಿದ್ದು ಬಿದ್ದು ನಗ್ತಾ ಇದ್ರು ನಾನು ನೋಡಿ. ಅದೆಲ್ಲ ಈ ಜನ್ಮದಲ್ಲಿ ನಂಗೆ ಮರೆಯೋಕ್ಕಾಗಲ್ಲ. ನೀನು ಮಾತ್ರ ಎಸ್ಕೇಪ್ ಆಗಿಬಿಟ್ಟೆ, ನಾನೇ ಸಿಗಾಕೊಂಡಿತ್ತು. ನಾನು ಏನಾದರೂ ಹೇಳಿದ್ದೀನಾ? ನೀನು ಹೇಳಿಲ್ಲಾನೆ. ಆದರೆ ಹೇಳ್ಬೇಕಾಗಿರೋದು ಹೇಳ್ದ. ಆದರೆ ನಿಮ್ಮ ಅಪ್ಪ ಹೇಳಿದ್ರಲ್ಲ, ಇವಾಗ ಆ ಮನುಷ್ಯನ ಮೇಲೆ ಕೋಪದಲ್ಲೇ ಇರ್ತಾನೆ. ಅದೆಲ್ಲ ನಿನ್ ಕನ್ಸೆ. ಈಗ ನಮ್ಮ ಅಪ್ಪನೇ ನನ್ನ ಕಳ್ಸಿದ್ದಾರೆ ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ. ಆ ಮನುಷ್ಯನ ನಾನು ನಂಬೋದಿಲ್ಲ. ನೀವ್ಯಾರು ನಂಬೋದಿಲ್ವಲ್ಲ, ಅದಕ್ಕೆ. ನಿನಗೆ ಪ್ರಕಾಶ್ ಮಾವ್ ಅಂದ್ರೆ ಇಷ್ಟ ಅಲ್ವಾ? ಇನ್ನ ಅವನ್ನ ಪ್ರೀತಿಸ್ತಾ ಇದ್ರೆ ಅವನೇ ಮದ್ವೆ ಮಾಡ್ಕೊ ಅಂತ ಅಪ್ಪ ಹೇಳಿದ್ರು. ನಾನೇನು ಕೇಳೋ ಮೂಡಲಿಲ್ಲ, ಸುಮ್ಮನೆ ಒಂದು ಕತೆ ಹೇಳ್ತಾ ಇರ್ತಾಳೆ ಯಾವಾಗ್ಲೂ. ಯಾರು ಏನಂತ ಬೇರೆ ಅವನ್ನ ಮದ್ವೆ ಮಾಡ್ಕೊಳಕ್ ಆಗಲ್ಲ. ನಮ್ಮಿಬ್ಬರಿಗೆ ನಾವು ಗೊತ್ತಲ್ವಾ? ಪ್ರಕಾಶ್ ಮಾವ ಪ್ಲೀಸ್, ನಾನು ಗೊತ್ತಿಲ್ದಿರ ತಪ್ಪು ಮಾಡ್ಬಿಟ್ಟೆ. ಇನ್ಮೇಲೆ ಆ ಥರ ತಪ್ಪು ಮಾಡಲ್ಲ. ಗಾಡ್ ಪ್ರಾಮಿಸ್. ಕೊಟ್ರೆ ನೋಡು. ಏಯ್, ಮರ್ಯಾದೆ ಒಳಗಡೆ ಮಲ್ಗೋದ್ ನೋಡು, ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಸುಮ್ಮನೆ ಅವಾಗಿಂದ ಪ್ರಾಣ ತೆಗಿತಾ ಇದ್ದಾಳೆ. ಸಾರಿ ರೀ, ರಿಯಲಿ ಸಾರಿ. ಈ 2 ವರ್ಷ ಇಷ್ಟು ಸತಿ ಕಾಲ್ ಮಾಡಿದೆ, ಸಾರಿ ಹೇಳಿ ಮೆಸೇಜ್ ಮಾಡಿದೆ, ಯಾವುದಕ್ಕೂ ನೀವು ರಿಪ್ಲೈ ಮಾಡಲಿಲ್ಲ. ನಾನು ನಿಮ್ಮ ಕೋಪ ಕಮ್ಮಿ ಆಗುತ್ತೆ ಅನ್ಕೊಂಡೆ. ಮಧ್ಯದಲ್ಲಿ ಅಮ್ಮನಿಗೆ ಮೈಸೂರು ಇಲ್ದಿರೋ ಹಾಸ್ಪಿಟ್ಲಲ್ಲಿರೋವಾಗ ಆ ಟೆನ್ಷನಲ್ಲಿ ನೀವು ಇರ್ತೀರ ಅನ್ಕೊಂಡೆ. ಆದರೆ ನಿಮ್ಗೆ ಇಷ್ಟು ಕೋಪ ಇರುತ್ತಂತ ಪ್ರಾಮಿಸ್ ನನಗೆ ಗೊತ್ತಿಲ್ಲ. ಬ್ಯಾಂಗ್ಳೂರ್ನಿಂದ ಬರೋವಾಗ ನಿಮ್ಮ ಕೋಪನ ಬಿಡಿಸ್ಬೇಕಂತ ಕಾನ್ಫಿಡೆಂಟಾಗಿ ಬಂದೆ. ನನ್ನ ನಾಳೆ ರೈಲ್ವೆ ಸ್ಟೇಷನ್ ತನಕ ಕರ್ಕೊಂಡು ಹೋಗ್ತೀಯಾ? ಟಿಕೆಟ್ ಇನ್ನೂ ಬುಕ್ ಮಾಡಲಿಲ್ಲ. 2-3 ದಿವಸ ಬಿಟ್ಕೊಂಡು ಹೋಗೋಣ ಅನ್ಕೊಂಡೆ. ಪರವಾಗಿಲ್ಲ, ಸರಿ, ನಾನು ಬರ್ತೀನಿ.